ಸ್ನೇಹಿತರೆ ನಮಸ್ಕಾರ. ಹೊಸದಕ್ಕಂಥ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಳೆದ 2 ದಿನಗಳಿಂದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಒಂದೇ ರೀತಿಯ ಪ್ರೊಟೆಸ್ಟ್ಗಳು ಕಂಡುಬರ್ತಾ ಇದೆ ಸ್ನೇಹಿತರೆ. ಇದು ನಿಜಕ್ಕೂ ಒಂದು ಆಶ್ಚರ್ಯದ ಸಂಗತಿ. ದಿಢೀರಂತ ಈ ಪ್ರೊಟೆಸ್ಟ್ಗಳು ಹುಟ್ಕೊಂಡ್ಬಿಟ್ಟಿವೆ. ಹಾಗನ್ಬಿಟ್ಟು ಈ ಪ್ರೊಟೆಸ್ಟ್ ಹಿಂದಿರುವಂತಹ ಉದ್ದೇಶವನ್ನು, ಈ ಪ್ರೊಟೆಸ್ಟ್ ಮಾಡ್ತಿರುವಂಥವರ ಬೇಡಿಕೆಗಳನ್ನು ತಳ್ಳಿ ಹಾಕೋಕೆ ಆಗೋದಿಲ್ಲ. ಯಾಕೆಂದರೆ ಅವೆಲ್ಲ ಪ್ರಾಮಾಣಿಕವಾದ ಬೇಡಿಕೆಗಳು. ಆದರೆ ಇದ್ದಕ್ಕಿದ್ದಾಗೆ ಈ ಹೋರಾಟಗಳು ಹುಟ್ಟುಕೊಂಡಿರೋದರ ಹಿಂದೆ ಏನಾದರೂ ಹುನ್ನಾರ ಇದೆಯಾ ಅಂತ ಒಂದಷ್ಟು ಸಂಶಯಗಳಂತೂ ಖಂಡಿತ ಬರುತ್ತೆ. ಯಾಕೆ ಅಂತಂದರೆ ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಹುಟ್ಕೊಂಡಿರುವಂಥ ಹೋರಾಟಗಳಿಗೆ ಇಳಿದವರು ಯಾರು ಗೊತ್ತಾ? ಶಾಲಾ ಮಕ್ಕಳು. ಏಕ್ದಮ್ ಒಂದೇ ದಿನ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಮಕ್ಕಳನ್ನು ಹೋರಾಟಕ್ಕೆ ಇಳಿಸ್ತಾ ಇರೋರು ಯಾರು? ಇದರ ಹಿಂದಿನ ಹುನ್ನಾರ ಏನು? ಈ ಬಗ್ಗೆ ನಾನಿವತ್ತು ಮಾತಾಡ್ತೇನೆ. ಅದಕ್ಕೆ ಮುಂಚೆ ಒಂದಷ್ಟು ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ನೋಡಿ ಸ್ನೇಹಿತರೆ, ಈ ದೃಶ್ಯಗಳು ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ದೃಶ್ಯಗಳು. ರಾಜಸ್ಥಾನ ಮುಖ್ಯವಾಗಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಇಲ್ಲೆಲ್ಲ BJP ಆಡಳಿತದ ಸರ್ಕಾರಗಳಿವೆ ಅನ್ನೋದನ್ನು ನೀವು ಗಮನಿಸಬೇಕು. ಇಲ್ಲಿಂದ ಒಂದಷ್ಟು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಯಾವ ರೀತಿ ಜಂತರ್ ಮಂತರ್ನಲ್ಲಿ ವಿಡಿಯೋಗಳು, ಒಂದಷ್ಟು ರೀಲ್ಸ್ಗಳು ವೈರಲ್ ಆದವಲ್ಲ, ಆ ಥರ. ಹಾಗಾದರೆ ಈ ಮಕ್ಕಳು ಯಾಕೆ ಹೀಗೆ ಈ ರೀತಿ ಹೋರಾಟಕ್ಕೆ ದಿಢೀರಂತ ಇಳಿದಿದ್ದಾರೆ? ದೇಶದ ಅದರಲ್ಲೂ ಮುಖ್ಯವಾಗಿ ಈ ರಾಜ್ಯಗಳ ಮಕ್ಕಳಿಗೆ ಒಂದೇ ದಿನ ಈ ಸಮಸ್ಯೆಗಳು ಕಂಡುಬಿಡ್ತಾ? ಖಂಡಿತ ಇಲ್ಲ. ಹಾಗಾದರೆ ಇವರು ಹೋರಾಟ ಮಾಡ್ತಿರೋದು ಯಾಕೆ? ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಒಂದು ಸಲ ನೋಡಿ. ಅರೆ, ಇದೇನಿದು? ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಕೇಳಿಬಂದಂತಹ ಘೋಷಣೆ, ಜಂತರ್ ಮಂತರ್ನಲ್ಲಿ ಕೇಳಿಬಂದಂತಹ ಘೋಷಣೆ, ಲೆಫ್ಟ್ ಲಿಬರಲ್ಗಳು ಹಾಕುವಂಥ ಘೋಷಣೆ, ಏನು ಆಜಾದಿ ಘೋಷಣೆ ಈ ಮಕ್ಕಳ ಬಾಯಲ್ಲಿ ಬರ್ತಾ ಇದೆ. ಈ ಹಿಂದಿನ ವಿಡಿಯೋದಲ್ಲಿ ನಹಿ ಚಲೇಗಾ ನಹಿ ಚಲೇಗಿ, ತಾನಾಶಾಹಿ ನಹಿ ಚಲೇಗಿ ಎನ್ನುವಂಥ ಘೋಷಣೆಗಳನ್ನು ಮಕ್ಕಳು ಕೂಗಿದರು. ಈ ಘೋಷಣೆಗಳು ಯಾರ ಬಾಯಲ್ಲಿ ಬರ್ತಾ ಇವೆ ಇಷ್ಟು ದಿನದಿಂದ ಅನ್ನೋದು ನೀವು ಗಮನಿಸಬೇಕು. ಲೆಫ್ಟ್ ಲಿಬರಲ್ಗಳು, ಇತ್ತೀಚಿನ ಕಾಕ್ರೋಚ್ ಜನತಾ ಪಾರ್ಟಿಯ ಜಂತರ್ ಮಂತರ್ ಪ್ರತಿಭಟನೆ, ಇಲ್ಲೆಲ್ಲ ಇದೇ ಘೋಷಣೆಗಳು ಕೂಗಿ ಬಂತು. ಈ ಮಕ್ಕಳ ಬಾಯಲ್ಲೂ ಅದೇ ಘೋಷಣೆಗಳು ಬರ್ತಾ ಇವೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಆ ಮಕ್ಕಳನ್ನು ಈ ರೀತಿ ಹೋರಾಟಕ್ಕೆ ಇಳಿಸೋದಕ್ಕೆ ಒಂದಷ್ಟು ನೆಪಗಳು ಸಿಕ್ಕಿವೆ, ಕಾರಣಗಳು ಸಿಕ್ಕಿವೆ. ಆ ಕಾರಣಗಳು ಜಿನೈನ್ ಆಗಿವೆ, ಪ್ರಾಮಾಣಿಕವಾಗಿವೆ. ಹಾಗಾಗಿ ಆ ಮಕ್ಕಳಲ್ಲಿ ತಮಗೆ ಏನೋ ಒಂದಷ್ಟು ಸವಲತ್ತುಗಳು ಬೇಕು, ನಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಮನೋಭಾವ ಇದೆಯಲ್ಲ, ಅದು ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಿದೆ. ಅದನ್ನು ಒಂದು ಸಲ ನೋಡಿ. बच्ची अकेले से पढ़ सकेगी, सर कैसे इतना दूर जा सकेगी? आजकल का इंडिया का
आपने गरीबों के घर तोड़ के उनको चौड़ीकरण करने के लिए उस दिन के लिए कराया। जनता कुछ नहीं बोली, जनता उफ तक नहीं करी सर। लेकिन अब लड़कियों की शिक्षा पे, उनके अधिकार पे बात आई है तो जनता बोलेगी और आज जनता आवाज उठाएगी। बताओ, अगर आपके बन जाते तब भी आप यही सुविधा रखते क्या? उन्होंने एक भी कमरा नहीं लिया आपने ನೋಡಿ, ಇಲ್ಲಿ ಆ ಹೆಣ್ಣುಮಕ್ಕಳು ಎಷ್ಟು ಉದ್ವಿಗ್ನಗೊಂಡು ಮಾತಾಡ್ತಾ ಇದ್ದಾರೆ ಅಂತ. ಅವರಿಗೆ ಇಷ್ಟು ದಿನ ಗೊತ್ತಿತ್ತು ತಮಗೆ ಸಮಸ್ಯೆ ಇದೆ ಅಂತ, ಆದರೆ ಈಗ ಇದ್ದಕ್ಕಿದ್ದಾಗೆ ಆ ಉದ್ವಿಗ್ನತೆ ಅವರಲ್ಲಿ ಜಾಗೃತ ಆಗಿಬಿಟ್ಟಿದೆ. ಶಾಲೆಗೆ ಹೋಗಲಿಕ್ಕೆ ಸರಿಯಾದ ರಸ್ತೆ ಇಲ್ಲ, ಸರಿಯಾದ ಬೇಡಿಕೆ, ಪ್ರಾಮಾಣಿಕವಾದ ಬೇಡಿಕೆ. ಪುಸ್ತಕಗಳಿನ್ನೂ ಸಿಗ್ತಾ ಇಲ್ಲ, ಪ್ರಾಮಾಣಿಕವಾದ ಬೇಡಿಕೆ. ಸರಿಯಾದ ಟೀಚರ್ಸ್ ಇಲ್ಲ, ಪ್ರಾಮಾಣಿಕವಾದ ಬೇಡಿಕೆ. ಬಿಲ್ಡಿಂಗ್ ಸರಿಯಾಗಿಲ್ಲ, ಮಳೆ ಬಂದರೆ ಸೋರುತ್ತೆ, ಯಾವಾಗ ಬಿದ್ದೋಗುತ್ತೋ ಅನ್ನುವಂಥ ಭಯದಲ್ಲೇ ನಾವು ಕೂತ್ಕೋಬೇಕು. ಇದು ಪ್ರಾಮಾಣಿಕವಾದ ಬೇಡಿಕೆಯೇ. ಈ ಬೇಡಿಕೆಗಳನ್ನು ಯಾವುದನ್ನು ಪೂರೈಸಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಇವೆಲ್ಲವೂ ಪ್ರಾಮಾಣಿಕವಾದ್ದೆ. ಮಕ್ಕಳು ಕೇಳ್ತಿರುವುದು ನ್ಯಾಯಯುತವಾಗಿಯೇ ಇದೆ. ಆದರೆ ಸಮಸ್ಯೆ ಇರೋದಿಲ್ಲಿ. ಈ ಸಮಸ್ಯೆಯ ಮೂಲ ಯಾವುದು ಅಂತ ಹೇಳೋಕ್ಕೂ ಮುಂಚೆ ಈ ಒಂದು ವಿಡಿಯೋ ನೋಡಿ, ನಾನು ಹೇಳ್ತೀನಿ ಆಮೇಲೆ. ಈ ವಿಡಿಯೋ ನೋಡಿದ್ರಲ್ಲ, ಇದು ಶಾಲೆಯ ಆವರಣದ ಒಳಗೆ ನಡೆದಿರುವಂತಹ ಘಟನೆ. ಆ ಮಕ್ಕಳನ್ನು ಶಾಲೆಯ ಒಳಗೆ ಹೋರಾಟಕ್ಕೆ ಬಿಟ್ಟಿದ್ದವರು ಅವರ ಎದುರೇ ತಾವೇ ಹೊಡೆದಾಡ್ತಾ ಇದ್ದಾರೆ. ಮಕ್ಕಳು ಇದರಿಂದ ಪ್ರಚೋದನೆಗೊಳ್ತಾ ಇದ್ದಾರೆ ಅವರ ಶಾಲಾ ಆವರಣದಲ್ಲೇ. ನೀವ್ಯಾಕೆ ಕ್ಲಾಸ್ ರೂಮ್ ಒಳಗೆ ಬಂದ್ರಿ, ನೀವ್ಯಾಕೆ ಶಾಲಾ ಆವರಣದ ಒಳಗೆ ಬಂದ್ರಿ ಅಂತ ಒಬ್ಬರು, ಅದನ್ನು ಕೇಳೋಕೆ ನೀವ್ಯಾರು, ನಾವು ಮಕ್ಕಳ ಪರವಾಗಿ ಬಂದಿದ್ದೀವಿ ಅಂತ ಇನ್ನೊಬ್ಬರು. ಈ ರೀತಿ ದೊಡ್ಡವರು ಶಾಲಾ ಆವರಣದ ಒಳಗೆ ಹೊಡೆದಾಡುವ ಮುಖಾಂತರ ಮಕ್ಕಳಿಗೆ ಯಾವ ರೀತಿಯ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಇವರ ಉದ್ದೇಶ ಏನು? ಶಾಲಾ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸೋದು, ಇಲ್ಲ ಮಕ್ಕಳನ್ನು ಈ ರೀತಿ ಪ್ರಚೋದಿಸೋದು? ಅನುಮಾನ ಬರುತ್ತಲ್ವಾ? ಈ ಅನುಮಾನಕ್ಕೆ ಕಾರಣ ಏನು ಅಂತಂದರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಜಂತರ್ ಮಂತರ್ 2.0 ಆಂದೋಲನ. ಈ ಸೌರವ್ ದಾಸ್ ಇದ್ದಾರಲ್ಲ, ಆತ ಮೊನ್ನೆ ಒಂದು ಮಾತು ಹೇಳಿದ್ದ, ಅದನ್ನು ಕೇಳಿ. जंतर मंतर 2.0 सीज़न 2.0 जो भी बोले उसके बारे में काफ़ी ज़्यादा डिमांड है. हमने ऑलरेडी क्लियर किया है, जंतर मंतर हर डिस्ट्रिक्ट में बनना चाहिए. एंड आपको देखने को मिल रहा है हर डिस्ट्रिक्ट में जंतर मंतर बन रहा है. जेन अल्फा, स्कूल स्टूडेंट्स, जेन एक्स, जेन जी, इवन मिलेनियल्स, ठीक है, जो बड़े लोग भी हैं, एक तरह से कोलैबोरेशन चल रहा है सबके बारे में. सबके अंदर ಇಲ್ಲಿ ನೋಡಿ, ಈ ಸೌರವ್ ದಾಸ್ ಹೇಳ್ತಾ ಇದ್ದಾನೆ, ಜೆನ್ ಝಿ, ಜೆನ್ ಆಲ್ಫಾ, ಮಿಲೇನಿಯಾ ಈ ಎಲ್ಲ ಯುವಕರನ್ನು ಸೇರಿಸ್ಕೊಂಡು ನಾವು ಜಂತರ್ ಮಂತರ್ ಪಾರ್ಟ್ 2 ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಜಿಲ್ಲೆಗಳಲ್ಲೂ ಇನ್ನು ಮುಂದೆ ನೀವು ಜಂತರ್ ಮಂತರ್ ಅಂತ ನೋಡ್ತೀರಾ, ಪ್ರತಿ ಶಾಲೆಯಲ್ಲೂ ನೋಡ್ತೀರಾ. ಶಾಲೆಯ ವಿದ್ಯಾರ್ಥಿಗಳು, ಯುವಕರು, ಕಾಲೇಜು ವಿದ್ಯಾರ್ಥಿಗಳು ಇವರ ಒಂದು ಕೊಲಾಬ್ರೇಷನ್ ಆಗ್ತಾ ಇದೆ ಅಂತ ಈತ ಒಂದು ಸಂದರ್ಶನದಲ್ಲಿ ಹೇಳ್ತಾನೆ. ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಈ ಮಕ್ಕಳ ಹೋರಾಟದ ಹಿಂದಿದೆ ಅನ್ನೋದು ಈಗ ನಿಮಗೆ ಸ್ಪಷ್ಟವಾಯಿತು ಅಲ್ವಾ? ಇದಕ್ಕೆ ಯಾವ ರೀತಿ ಕಾಕ್ರೋಚ್ ಜನತಾ ಪಾರ್ಟಿ ಮಕ್ಕಳನ್ನು ಪ್ರಚೋದನೆಗೆ ಒಳಪಡಿಸ್ತಾ ಇದೆ, ಈ ವಿಚಾರ ಇನ್ನೂ ಇಂಟ್ರೆಸ್ಟಿಂಗು. ನೀವು ಅಶುತೋಷ್ ರಂಕ ಹೆಸರು ಕೇಳಿರ್ಬೋದು. ಕಾಕ್ರೋಚ್ ಜನತಾ ಪಾರ್ಟಿಯ ಒಬ್ಬ ಪ್ರಮುಖವಾದಂಥ ನಾಯಕ. ಆತ ರಾಜಸ್ಥಾನದ ಒಂದು ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋಗ್ಬಿಟ್ಟು ಆ ಮಕ್ಕಳ ಜೊತೆ ಏನು ಮಾತಾಡ್ತಾನೆ, ಹೇಗೆ ಮಾತಾಡ್ತಾನೆ ಒಂದು ಸಲ ನೋಡಿ. आ रही है मैम? नहीं आ रही है सर, नहीं आ रही है. चलो हम चलो, कुर्सी लगी. चलो हाँ
नहीं अभी बुलाइए, तुरंत बुलाइए सर। तुम बताओ, मेरे को आ रही है? नहीं सर, टाइम नहीं लगेगा। नहीं इधर बुलाइए उनको, इनको जानते हो? कितनी देर लगेगी? मैं अभी क्या कर रही है? क्या कर रही है? हाँ? उनका नाम आशुतोष अच्छा रंका है। बच्चों, मैडम चाय पी रही है। चाय किस किस को पीनी है बताओ? चाय किस किस को पीनी है? चाय पीनी है तुम लोगों को भी? बच्चों आप इनको जानते हो क्या? कुछ जानते कुछ नहीं जो जानते हैं वो हाथ खड़ा करो। सोशल मीडिया पर देखा आप बताओ कौन? हाँ। आशुतोष रंका नाम है इनका, सीजेपी के स्पोक्स पर्सन है और जो धर्मेंद्र प्रधान का इस्तीफा लिया उनमें इनकी मुख्य भूमिका है। समझ गए ना? तो इतने बड़े आदमी का जब इस्तीफा ले लिया तो ये स्कूल बहुत जल्दी ठीक हो जाएगा। आप 1 मिनट में बाहर जाइए, नहीं तो हम अंदर चल रहे हैं। 1 मिनट में उनको बाहर लाइए। एक और इनकी दिक्कत है, हाँ। इन बच्चों को नदी पार करके आना पड़ता है। दीप्ति के साथ अच्छा तुमको नदी पार करके आना पड़ता है? बहुत ನೋಡಿ ಇಲ್ಲಿ ಅಶುತೋಷ್ ರಂಕ ಶಾಲಾ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡ್ತಾ ಇದ್ದಾನೆ. ಆ ಶಾಲಾ ವಿದ್ಯಾರ್ಥಿಗಳಿಗೆ ಅಶುತೋಷ್ ರಂಕನ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಇವ್ರು ಯಾರು ಗೊತ್ತಾ ನಿಮಗೆ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಂಡವರು ಇವರು. ಇವತ್ತು ನಿಮ್ಮ ಸಮಸ್ಯೆ ಬಗೆಹರಿಸೋಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರೋ ಕರೀತಾರೆ, ಬಂದ್ರೆ ನೋಡ್ರಿ ಅವರು ಟೀಚರೋ ಅಥವಾ ಹೆಡ್ ಮಿಸ್ಸೋ ಹೆಡ್ ಮಾಸ್ಟ್ರೋ ಪ್ರಿನ್ಸಿಪಾಲ ಯಾರೋ ಒಬ್ಬರು, ಅವರೆಲ್ಲ ಟೀ ಕುಡಿತಾ ಇದ್ದಾರೆ ಅಂದಾಗ ಅದನ್ನು ಪ್ರಚೋದನೆ ಕೊಡ್ತಾನೆ ಆ ರಂಕ. ನೋಡ್ರಿ ಅವ್ರು ಇನ್ನೂ ಟೀ ಕುಡಿತಾ ಇದ್ದಾರಂತೆ, ಚಹಾ ಕುಡಿತಾ ಇದ್ದಾರಂತೆ. ಅಂದರೆ ಮಕ್ಕಳನ್ನು ಯಾವ ರೀತಿ ಪ್ರಚೋದಿಸ್ತಾ ಇದ್ದಾರೆ ಅಂತ. ಈ ಪ್ರಚೋದನೆಗೆ ಮಕ್ಕಳನ್ನು ಯಾವ ರೀತಿ ಸಿದ್ಧಪಡಿಸಿದ್ರು ಅದಕ್ಕೆ ಇನ್ನೂ ಒಂದು ವಿಡಿಯೋ ಇದೆ ಇದೇ ಸಂದರ್ಭದ್ದು, ಅದನ್ನು ನೋಡಿ. अभिजीत भैया ने मेरे को भेजा है यहाँ पे। अभिजीत भैया ने बोला तुम जाके देख के आओ। वो अभी महाराष्ट्र में उसके घर पे, वो अपने घर के स्कूल देखने गया है। उसके गांवों के स्कूल भी ऐसे ही है। कितने साल हो गए आज़ाद हुए हमें बताओ? 80 साल पूरे होने वाले हैं। 80 साल पूरे होने वाले हैं आज़ाद हुए, और अभी तक हमारे स्कूल ठीक नहीं हुए। विश्व गुरु कैसे बनेंगे हम लोग? हैं? विश्व गुरु बन रहे हैं हम लोग तो। पूरी दुनिया में हमारा नाम हो रहा है बहुत ज़्यादा। बस दुनिया हमारे स्कूल ना देख ले। आ रही है मैम? नहीं आ रही है सर? नहीं आ रही है? चलो हम चलो। ನೋಡಿ ಯಾವ ರೀತಿ ಅಶುತೋಷ್ ರಂಕ ಆ ಮಕ್ಕಳನ್ನು ಪ್ರಚೋದಿಸಿ ಆ ಶಾಲೆಯ ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ. ಆ ಶಾಲೆಯ ಒಳಗೆ ಹೋದ ಮೇಲೆ ಅಶುತೋಷ್ ರಂಕ ಮತ್ತು ಅವನ ಜೊತೆ ಬಂದಿದ್ದಂತಹ ಈ CJP ಪಟಾಲಂ ನಾಪತ್ತೆ. ಇಷ್ಟು ಹೊತ್ತು ನೋಡಿದ್ರಲ್ಲ ಆ ವಿಡಿಯೋಗಳು, ಆ ವಿಡಿಯೋದಲ್ಲಿ ಎಲ್ಲಾದರೂ ಇವರು ಕಾಣಿಸ್ಕೋತಾರ? ಮುಂದ್ಗಡೆ ನಿಂತ್ಕೊಂಡಿದ್ದಾರಾ? ಮಕ್ಕಳ ಪರವಾಗಿ ಮಾತಾಡ್ತಿದ್ದಾರಾ? ಎಲ್ಲೂ ಇಲ್ಲ. ಇಲ್ಲಿ ಒಂದು ವಿಡಿಯೋ ತೋರಿಸ್ದೆ ರಂಕಾದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಹೋರಾಟಗಳಾದವು ಅಂತ ಹೇಳಿದ್ನಲ್ಲ, ಎಲ್ಲ ಕಡೆಯೂ ಇದೇ ರೀತಿ ಆಗಿರೋದು. ಆ ಮಕ್ಕಳನ್ನ ಪ್ರಚೋದಿಸೋದು, ಅವರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋ ನೆಪದಲ್ಲಿ ಅವರನ್ನು ಉದ್ವಿಗ್ನಗೊಳಿಸೋದು, ಆಮೇಲೆ ಅವರನ್ನು ಛೂ ಬಿಡೋದು. ಇದು CJPಯ ಹೊಸ ಸ್ಟ್ರಾಟಜಿ. ಜಂತರ್ ಮಂತರ್ನಲ್ಲಿ ಹೀಗೆ ಆಯ್ತಲ್ಲ, ಇಳಿರಿ ಸಂಸತ್ ಚಲೋ ಹೋಗಿ ಸಂಸತ್ಗೆ ಅಂತ ಕರೆ ಕೊಟ್ಟವರು ತಾವೆಲ್ಲ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ರು. ಇಲ್ಲಿ ಹಿಂದೆ ಒಂದು ವಿಡಿಯೋ ನಾನು ತೋರಿಸಿದೆ, ಮಕ್ಕಳ ಎದುರೇ ಹೊಡೆದಾಡ್ತಾ ಇದ್ರು ಅವರು. ಏನನ್ಸುತ್ತೆ ಮಕ್ಕಳಿಗೆ? ಅವರು ಉದ್ವೇಗಗೊಂಡು ಅವರೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಯಾರು ಜವಾಬ್ದಾರರು? ಇವರೆಲ್ಲ ಹಿಂದೆ ಸರಿದು ಬಿಡ್ತಾರಲ್ಲ ಈ ಕಾಕ್ರೋಚ್ಗಳು. ಮಕ್ಕಳ ಭವಿಷ್ಯದ ಬಗ್ಗೆ ನಿಜವಾಗ್ಲೂ ಇವರಿಗೆ ಆಸಕ್ತಿ ಇದ್ದರೆ, ಕಳಕಳಿ ಇದ್ದರೆ, ಕಾಳಜಿ ಇದ್ದರೆ ತಾವು ಮುಂದೆ ನಿಂತ್ಕೋಬೇಕು. ತಾವು ಮುಂದೆ ನಿಂತು ಮಕ್ಕಳ ಪರವಾಗಿ ಮಾತಾಡಬೇಕು. ಆ ಮಕ್ಕಳನ್ನು ಇನ್ನೊಂದು ವಿಡಿಯೋ ತೋರಿಸಿದೆ ನಿಮಗೆ. ಆ ಮಕ್ಕಳನ್ನು ಹೊಲ ಗದ್ದೆ ಅಂತ ಅಂದಲ್ಲ ಎಲ್ಲ ಕಡೆ ಬಾವುಟ ಕೊಟ್ಬಿಟ್ಟು ಕಳಿಸ್ತಾ ಇದ್ದಾರೆ. ಆ ಮಕ್ಕಳನ್ನು ಬೀದಿಗೆ ಬಿಟ್ಟಿದ್ದಾರೆ. ಸಣ್ಣ ಮಕ್ಕಳು ಪಾಪ, ಅವ್ರು ಏನೋ ಒಂದು ಪ್ರಚೋದನೆ ಕೊಟ್ಟ ತಕ್ಷಣ ಅವರು
ಉದ್ವೇಗಗೊಳ್ತಾರೆ, ಅವ್ರು ಏನು ಬೇಕಾದರೂ ಮಾತಾಡ್ತಾರೆ, ಹೇಗೆ ಬೇಕಾದ್ರೂ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಅವರನ್ನು ಪ್ರಚೋದನೆಗೊಳಿಸುವಂಥ ಕಾರ್ಯವನ್ನು ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಾಯಿದೆ. ನಾನು ಪೋಷಕರಿಗೆ ಹೇಳೋದಿಷ್ಟೇ, ಕರ್ನಾಟಕಕ್ಕೂ ಈ ರೀತಿಯ ಸನ್ನಿವೇಶ ಬರಬಹುದು, ಬಹುಶಃ ಬರದೇನೂ ಇರ್ಬೋದು. ಯಾಕಂದರೆ ಇಲ್ಲಿರುವಂಥದ್ದು BJP ಸರ್ಕಾರ ಅಲ್ವಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ, ಏಕ್ದಮ್ ತಾರಿಸಿ ಬಿದ್ದೋಯ್ತು ಮಕ್ಕಳು ಕ್ಲಾಸ್ ರೂಮಲ್ಲಿ ಕೂತಿದ್ದಾಗಲೇ. ಆದರೂ ಅಲ್ಲಿಗೆ ಕಾಕ್ರೋಚ್ ಜನತಾ ಪಾರ್ಟಿಯವ್ರು ಯಾರೂ ಬರಲಿಲ್ಲ. ಆದರೂ ಬಂದರೂ ಬರಬಹುದು. ಪೇರೆಂಟ್ಸ್ ಇಂಥ ಒಂದು ಶಕ್ತಿಗಳ ಬಗ್ಗೆ ಎಚ್ಚರವಾಗಿರಬೇಕು. ನಿಮ್ಮ ಮಕ್ಕಳ ಸಮಸ್ಯೆಯನ್ನು ಮುಂದೆ ನಿಂತು ನೀವು ಬಗೆಹರಿಸೋದಕ್ಕೆ ಪ್ರಯತ್ನ ಪಡಿ. ಈ ರೀತಿಯ ಮೂರನೇ ಅವರು ಮಕ್ಕಳ ವಿಚಾರದಲ್ಲಿ ಬಂದು ಮೂಗು ತೋರಿಸೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಮಕ್ಕಳನ್ನು ಮುಂದೆ ಬಿಟ್ಟು ಅರಾಜಕತೆ ಸೃಷ್ಟಿಸುವಂಥ ಒಂದು ಅತ್ಯಂತ ಕರಾಳ ತಂತ್ರವನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅನುಸರಿಸೋದಕ್ಕೆ ಹೊರಟಿದೆ. ಆ ಸಣ್ಣ ಸಣ್ಣ ಮಕ್ಕಳಿದೆಯವರು, ಪಾಪ ಅವ್ರಿಗೇನು ಗೊತ್ತಾಗುತ್ತೆ? ಅವರ ಸಮಸ್ಯೆಗಳಿರೋದು ನಿಜ, ಆದರೆ ಅವರನ್ನೇ ಮುಂದೆ ಬಿಟ್ಟು ಯಾವ ರೀತಿ ಅರಾಜಕತೆ ಸೃಷ್ಟಿಸೋದಕ್ಕೆ ಹೊರಟಿದ್ದೀರಿ ನೀವು? ಅದು ಇಡೀ ದೇಶದಲ್ಲಿ. ಪ್ರಾಮಾಣಿಕವಾಗಿದ್ದರೆ ನೀವು ಮುಂದೆ ನಿಂತ್ಕೊಳ್ಳಿ, ಆವಾಗ ಜನತೆಯ ಬೆಂಬಲವೂ ಸಿಗುತ್ತೆ. ಅದು ಬಿಟ್ಬಿಟ್ಟು ಅವರನ್ನು ಪ್ರಚೋದಿಸಿ ಹಿಂದೆ ನಿಂತುಕೊಂಡು ಮಜಾ ನೋಡ್ತಿದ್ದೀರಿ ನೀವು. ಜಂತರ್ ಮಂತರ್ನಲ್ಲಿ ಆಗಿದ್ದೇ ದೇಶಾದ್ಯಂತ ಬೇರೆ ಬೇರೆ ಶಾಲೆಗಳ ಮುಂಭಾಗದಲ್ಲಿ ಆಗಬಾರ್ದಲ್ವಾ ಅನಾಹುತಗಳು? ದಯವಿಟ್ಟು ಪೋಷಕರು ಗಮನಿಸಬೇಕು. ಇಂಥ ಶಕ್ತಿಗಳನ್ನು ತಮ್ಮ ಮಕ್ಕಳಿಂದ ದೂರ ಇಡಬೇಕು. ತಮ್ಮ ಮಕ್ಕಳ ಭವಿಷ್ಯವನ್ನು ತಾವು ರೂಪಿಸಬೇಕೇ ಹೊರತು ಇಂಥ ಶಕ್ತಿಗಳ ಕೈಗೆ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡಬೇಡಿ. ದಯವಿಟ್ಟು ಯೋಚನೆ ಮಾಡಿ. ಇಂಥ ಶಕ್ತಿಗಳು ಮುಂದೊಂದು ದಿನ ನಿಮ್ಮ ಮಕ್ಕಳ ಶಾಲೆಗೆ ಬಂದು ಪ್ರತಿಭಟನೆ ಮಾಡ್ತೀವಿ ಅಂದಾಗ ಅವರ ಜಾತಕ ಏನು ಅಂತ ತಿಳ್ಕೊಳ್ಳಿ. ಅವರನ್ನು ಮುಂದೆ ಬಿಟ್ಟು ನೀವು ಹೋರಾಡಿ. ನೀವು ಬೇಕಾದ್ರೆ ಪೋಷಕರಾಗಿ ಅವ್ರ ಜೊತೆ ಸೇರಿ, ಆದರೆ ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರಿ.